Hello everyone, welcome back to Success Coaching Academy. This is Chetan. PGCT MBA MCA ಗೆ ಸಂಬಂಧಪಟ್ಟಂತೆ ಪ್ರತಿದಿನ ಎರಡು ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅದೆಲ್ಲರಿಗೂ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದೀನಿ. ಇನ್ ಕೇಸ್ ಅರ್ಥ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರೆ ವರಿ ಮಾಡೋ ಅಗತ್ಯ ಇಲ್ಲ. ನಾವು ಬೇಸಿಕ್ ಇಂದ ಕಲಿಬೇಕಾಗತ್ತೆ. ಫಸ್ಟ್ ಈಸಿ ಲೆವೆಲ್ ಕ್ವಶನ್ಸ್, ಆಮೇಲೆ ಮಾಡರೇಟ್ ಲೆವೆಲ್ ಕ್ವಶನ್ಸ್, ಆಮೇಲೆ ಹೈ ಲೆವೆಲ್ ಕ್ವಶನ್ಸ್ ನ ತಿಳ್ಕೊಬೇಕಾಗತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬ್ಯಾಚ್ ಕೋರ್ಸ್, ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಅಕಾಡೆಮಿ ನಂಬರ್ಸ್ ಕೂಡ ಡಿಸ್ಪ್ಲೇ ಮಾಡಿದ್ವಿ. ಸೊ ಅದನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಬೆಸ್ಟ್ ಕೋಚಿಂಗ್ ಸಿಗುತ್ತೆ 100% ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಅದರಲ್ಲಿ ಮೊದಲನೇ ಕ್ವಶನ್. In a family, the father took 1/4 of the cake and he had 3 times as much of the other members had. What is the total number of family members ಅಂತ ಕ್ವಶನ್ ಕೇಳ್ತಿದ್ದಾರೆ. ಸಿಂಪಲ್ ಆಗಿ ಅನಲೈಸ್ ಮಾಡ್ಬೋದು ನೋಡಿ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇನ್ನು ಫ್ಯಾಮಿಲಿನಲ್ಲಿ ಫಾದರ್ ಎಷ್ಟು ಪಾರ್ಟ್ ನ ತಗೊಂಡಿದ್ದಾರೆ ಕೇಕಲ್ಲಿ ಅಂತ ಹೇಳಿದ್ರೆ 1/4 ಪಾರ್ಟ್ ನ ತಗೊಂಡಿದ್ದಾರೆ. 1/4 ಕೇಕ್ ತಗೊಂಡಿದ್ದಾರೆ ಅಂದ್ರೆ ಟೋಟಲ್ 1 ಕೇಕ್ ಅಲ್ಲಿ 1/4 ಪಾರ್ಟ್ ನ ಫಾದರ್ ತಗೊಂಡಿದ್ದಾರೆ. ಈಸಿಲಿ ಅನಲೈಸ್ ಮಾಡೋಣ ಬನ್ನಿ. ಈಗ ಟೋಟಲ್ ಕೇಕ್ ನ 4 ಅಂತ ಕನ್ಸಿಡರ್ ಮಾಡೋಣ. ಇದನ್ನ ಟೋಟಲ್ ಕೇಕ್ ಅಂತ ಕನ್ಸಿಡರ್ ಮಾಡಿ. ಅದರಲ್ಲಿ ಫಾದರ್ ಎಷ್ಟು ತಗೊಂಡಿದ್ದಾರೆ ಅಂದ್ರೆ 1 ಪಾರ್ಟ್ ಅಂತ ಅನಲೈಸ್ ಮಾಡ್ಬೋದು. ಫಾದರ್ 1 ಪಾರ್ಟ್ ತಗೊಂಡಿದ್ದಾರೆ. ರಿಮೈನಿಂಗ್ ಇನ್ ಎಷ್ಟು ಕೇಕ್ ಇರುತ್ತೆ? 4 ಪಾರ್ಟ್ ಅಲ್ಲಿ 1 ಪಾರ್ಟ್ ಫಾದರ್ ತಗೊಂಡ್ಬಿಟ್ಟಿದ್ದಾರೆ ಅಂದ್ರೆ ರಿಮೈನಿಂಗ್ ವಿಲ್ ಬಿ 3. ಈ ರೀತಿ ಬರ್ಕೊಳ್ಳೋಣ. ಆ ನಂತರ ಡೇಟಾ ಏನ್ ಹೇಳಿದ್ದಾರೆ ನೋಡಿ. ಫಾದರ್ 1/4 ತಗೊಂಡಿದ್ದಾರೆ ಅಂಡ್ ಈ ಹ್ಯಾಡ್ ಅಂತ ಹೇಳಿದ್ದಾರೆ. ಅಂಡ್ ಅವರೇ ಫಾದರ್ ಈಸ್ 3 times ಆಸ್ ಮಚ್ ಆಸ್ ಅದರ್ ಮೆಂಬರ್ಸ್ ಆಡ್ ಅಂತ ಹೇಳ್ತಿದ್ದಾರೆ. ಫಾದರ್ ಒಬ್ರೆ ಅದರ್ ಮೆಂಬರ್ಸ್ಗಿಂತ, ಆ ಫ್ಯಾಮಿಲಿನಲ್ಲಿ ಅದರ್ ಮೆಂಬರ್ಸ್ ಇದಾರಲ್ವಾ, ಅವರಿಗಿಂತ 3 times ಜಾಸ್ತಿ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಫಾದರು ಅದರ್ ಮೆಂಬರ್ಸ್ಗಿಂತ 3 times ಜಾಸ್ತಿ ಇದ್ದಾರೆ ಅಂದ್ರೆ 3:1 ಅಂತ ಹೇಳ್ಬೋದಾ? ಇವ್ರು 1 ಗ್ರಾಮ್ ತಗೊಂಡ್ರೆ ಇವ್ರು 3 grams ತಗೊಂತಾರೆ ಅಂತ. ಇವ್ರಿಗಿಂತ 3 times ಜಾಸ್ತಿ ಇದೆ ಅಂತ ಹೇಳಿದ್ದಾರೆ ಫಾದರ್. ದೆನ್ ನಂಬರ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಕೇಳಿದ್ದಾರೆ. ಈಸಿಲಿ ಅನಲೈಸ್ ಮಾಡೋ ನೋಡಿ. ಇಲ್ಲಿ ಇಂಡಿವಿಜುವಲಿ ಅದರ್ ಪರ್ಸನ್ಗೆ ಎಷ್ಟು ಬರುತ್ತೋ ಅದಕ್ಕಿಂತ 3 times ಅಂತ ಹೇಳಿರೋದು. ಸೊ ಫಾದರ್ 3 ರೇಷಿಯೋ ಇದೆ, ಅದರ್ ಮೆಂಬರ್ಸ್ 1 ರೇಷಿಯೋ ಇದೆ. ಒಬ್ಬೊಬ್ರಿಗೆ 1 ರೇಷಿಯೋ ಬಂದ್ರೆ ಇವ್ರಿಗೆ 3 ರೇಷಿಯೋ ಸಿಗುತ್ತೆ ಅಂತ. ಸೊ ಫಾದರ್ಗೆ ಎಷ್ಟು ಪಾರ್ಟ್ ಸಿಗುತ್ತೆ ಅಂತ ಆಲ್ರೆಡಿ ನಮ್ಗೆ ಗೊತ್ತು. 1 ಯೂನಿಟ್ ಕೇಕ್ ಸಿಕ್ಕಿದೆ, ಅದನ್ನ ನಾನು 3 ರೇಷಿಯೋ ಬರ್ಕೋತೀನಿ. 3 ರೇಷಿಯೋ ವ್ಯಾಲ್ಯೂ 1 ಆದ್ರೆ 1 ರೇಷಿಯೋ ವ್ಯಾಲ್ಯೂ ಎಷ್ಟಾಗತ್ತೆ? 1 ರೇಷಿಯೋ ಅಂದ್ರೆ ಅದರ್ ಪರ್ಸನ್ ಹಿಯರ್. ಸೊ 1 × 1 ಡಿವಿಷನ್ 3, ದಟ್ ಮೀನ್ಸ್ 1/3 ಸಿಗುತ್ತೆ. ಸೊ ಇವರಿಗೆ 1 ಗ್ರಾಮ್ ಸಿಕ್ಕಿದ್ರೆ ಇವ್ರಿಗೆ 1/3 ಗ್ರಾಮ್ ಸಿಗತ್ತೆ ಅಂತ ಅದ್ರ ಅರ್ಥ. ಒಬ್ಬೊಬ್ರಿಗೆ 1/3 ಗ್ರಾಮ್ ಸಿಕ್ಕಿದ್ರೆ ಈಗ ಟೋಟಲ್ ನಮ್ಮ ಹತ್ರ 3 ಗ್ರಾಮ್ಸ್ ಇದೆ. ಎಷ್ಟು ಜನಕ್ಕೆ ಅದು ಈಕ್ವೇಟ್ ಮಾಡ್ಬೋದು ನೋಡಿ. ನಂಬರ್ ಆಫ್ ಮೆಂಬರ್ಸ್ ಎಷ್ಟು ಸಿಗ್ತಾರೆ ಅಂತ ನೋಡಿ. ಟೋಟಲ್ ನಮ್ಮ ಹತ್ರ 3 ಗ್ರಾಮ್ಸ್ ಕೇಕ್ ಇದೆ. ಒಬ್ಬೊಬ್ರಿಗೆ 1/3 ಬರುತ್ತೆ ಅದರ್ ಪರ್ಸನ್ ಅಂದ್ರೆ. ಎಷ್ಟು ಜನ ಆಗ್ತಾರೆ? ಇದ್ಮೇಲೆ ಹೋದ್ರೆ ಏನಾಗುತ್ತೆ? ರೆಸಿಪ್ರೋಕಲ್ ಆಗುತ್ತೆ. 3 × 3 ಡಿವಿಷನ್ 1, ದಟ್ ಬಿಕಮ್ಸ್ 9. ಅಂದ್ರೆ ಅದರ್ ಮೆಂಬರ್ಸ್ 9 ಇದಾರೆ ಅಂತ ಗೊತ್ತಾಯ್ತು. ಇಲ್ಲಿ ಫಾದರ್ ಒಬ್ರು ಏನಾಗ್ತಾರೆ? 1 ಪರ್ಸನ್ ಆಗ್ತಾರೆ. ಟೋಟಲ್ ಎಷ್ಟು ಜನ ಇದಾರೆ ಅಂದ್ರೆ ವಿ ಕ್ಯಾನ್ ಸೆಟ್ 10. 9 + 1 is 10. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಈ ರೀತಿಯಾಗಿ ಈ ಕ್ವಶನ್ ನ ಅನಲೈಸ್ ಮಾಡಬಹುದು. ದಿಸ್ ಇಸ್ ದ ಬೆಸ್ಟ್ ವೇ. ಇನ್ಸ್ಟೆಡ್ ಆಫ್ ಟೇಕಿಂಗ್ ಎಕ್ಸ್, ದಿಸ್ ಇಸ್ ದ ಬೆಸ್ಟ್ ವೇ. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. The set of figures from the set of answer figures which will continue the sequence of the problem in the figure ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಪ್ರಾಬ್ಲಮ್ ಫಿಗರ್, ಇದು ಆನ್ಸರ್ ಫಿಗರ್. ಯಾವುದು ನೆಕ್ಸ್ಟ್ ಕಂಟಿನ್ಯೂ ಆಗತ್ತೆ ಅಂತ ಅಷ್ಟೇ ಕ್ವಶನ್. ಸೊ ಇದನ್ನ ಅನಲೈಸ್ ಮಾಡ್ತಾ ಬರೋಣ ನೋಡಿ. 1 by 1 ಅನಲೈಸ್ ಮಾಡ್ತಾ ಬರೋಣ ನೋಡಿ. ಇಲ್ಲಿ ನೀವು ಇದನ್ನ ಪಾಸ್ ಮಾಡಿ ಬೇಕಾದ್ರೆ ನೀವೇ ಟ್ರೈ ಮಾಡ್ಬೋದು ಯಾವ್ದು ಬರುತ್ತೆ ಅಂತ. ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ ನೋಡಿ. ದಿಸ್ ಪಾರ್ಟ್ ಏನಾಗಿದೆ, ನೆಕ್ಸ್ಟ್ ಅಲ್ಲಿ ಇಲ್ಲಿಗೆ ಹೋಗಿದೆ, ಮೂವ್ ಆಗ್ತಾ ಇದೆ ಕೆಳಗಡೆಯಿಂದ. ಸೊ ನೆಕ್ಸ್ಟ್ ಇಲ್ಲಿರೋದು ಇಲ್ಲಿಗೆ ಮೂವ್ ಆಗಿದೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇಲ್ಲಿಗೆ ಮೂವ್ ಆಗಿದೆ. ಇವೆರಡು ಈಕ್ವಲ್ ಇರೋದ್ರಿಂದ ನಿಮ್ಗೇನು ಕನ್ಫ್ಯೂಷನ್ ಆಗ್ಬೇಡಿ. ಈ ಪಾರ್ಟ್ ಇಲ್ಲಿ ಮೂವ್ ಆದ್ರೂ ಹೋಗಿದೆ ಅಂತ ಅನ್ಕೋಬಹುದು. ನೆಕ್ಸ್ಟ್ ಏನಾಗಿದೆ? ಇಲ್ಲಿಗೆ ಮೂವ್ ಆಗಿದೆ. ಅದ್ರ ನೆಕ್ಸ್ಟ್ ಬರೋದು ಏನಾಗಿರುತ್ತೆ ಅಂದ್ರೆ ಟಾಪ್ಗೆ ಹೋಗಿರುತ್ತೆ ಅಂತ ನಾವು ಈಸಿಲಿ ಅನಲೈಸ್ ಮಾಡಬಹುದು. ಸೊ ಹಂಗಾಗಿ ಟಾಪ್ ಅಲ್ಲಿ ಸ್ಮಾಲರ್ 1 ಇದ್ದೇ ಇರುತ್ತೆ. ಸೊ ಆಪ್ಷನ್ ಎ ಅಲ್ಲ ಅಂತ ಬೇಕಾದ್ರೆ ರಿಜೆಕ್ಟ್ ಮಾಡ್ಬೋದು. ಸೊ ನೋಡಿ, ಈ ಫಸ್ಟ್ 1 ಟಾಪ್ಗೆ ಹೋಗುತ್ತೆ, ಇನ್ ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ. ಆ ರೀತಿ ಅನಲೈಸ್ ಮಾಡ್ಕೊಂಡು ಬನ್ನಿ. ಈ ನೆಕ್ಸ್ಟ್ ಒಂದು 5 ಟರ್ಮ್ಸ್ ಮುಗಿಸೋ ಅಷ್ಟರಲ್ಲಿ ಈ ಕೆಳಗಡೆ ಇರೋದು ಟಾಪ್ಗೆ ಹೋಗ್ಬಿಟ್ಟಿರುತ್ತೆ. ಆ ತರದ್ ಯಾವ್ದಿದೆ ಅಂದ್ರೆ ನನಗೆ ಬಿ ನಲ್ಲೂ ಇದೆ, ಸಿ ನಲ್ಲೂ ಇದೆ, ಡಿ ನಲ್ಲೂ ಇದೆ, ಇ ನಲ್ಲೂ ಇದೆ. ಸೊ ನೋಡಿ, ಈ ಟಾಪ್ ಅಲ್ಲಿ ಹೋಗಿದೆ ಇದು ಅಂತ ನಾನು ಅನ್ಕೊಳ್ಳೋಣ. ಸೆಕೆಂಡ್ 1 ಏನಿರ್ಬೇಕು? ಇದಿರ್ಬೇಕು, ಬಿಗರ್ 1 ಇದೆಯಾ? ಎಸ್ ಇದೆ. ಅದಕ್ಕಿಂತ ಕೆಳಗಡೆ ಇನ್ನು ಸ್ಮಾಲರ್ 1 ಇದೆಯಾ? ಇದೆ. ಇದೇನಿದೆ ಸೇಮ್ ಎಕ್ಸಾಕ್ಟ್ಲಿ ಬಂದಿರೋದು ಈ ಆಪ್ಷನ್ ಅಲ್ಲಿ ಇದೆ. ನೆಕ್ಸ್ಟ್ ಸ್ಮಾಲರ್ ಇದೆ,
ನೆಕ್ಸ್ಟ್ ಅದಕ್ಕಿಂತ ಬಿಗರ್ ಒನ್, ಅದಕ್ಕಿಂತ ಸ್ಮಾಲರ್ ಒನ್. ಸೊ ನೋಡಿ, ಇದು ಮಾತ್ರ ಟಾಪ್ ಹೋಗುತ್ತೆ, ಇನ್ ಮಿಕ್ಕಿದೆಲ್ಲ ಸೇಮ್ ಇರುತ್ತೆ. ಸೊ ಹಂಗಾಗಿ ಆಪ್ಷನ್ ಇ ಕರೆಕ್ಟ್ ಆಗುತ್ತೆ. ನೀವು ಒಂದ್ಸಲ ಇದನ್ನ ಪಾಸ್ ಮಾಡಿ ಚೆಕ್ ಮಾಡಿ. ಆಪ್ಷನ್ ಈಸ್ ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.